ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಚಳಿಗಾಲ ಬಂತಂದರೆ ಹಸಿರು ಕಾಳುಗಳು ಸೀಸನ್ ಅಂತಲೇ ಹೇಳ್ಬೋದು. ಈ ಸೀಸನ್ನಲ್ಲಿ ಮಾತ್ರ ಸಿಗೋದು ಹಸಿ ತೊಗರಿಕಾಳು. ಹಸಿ ತೊಗರಿಕಾಳು ಮತ್ತು ಆಲೂಗೆಡ್ಡೆ ಬಳಸಿ ಒಂದು ಕುರ್ಮಾ ಮಾಡ್ತಾಯಿದ್ದೀನಿ. ತುಂಬ ರುಚಿಕರವಾಗಿರುತ್ತೆ. ಅಕ್ಕಿ ರೊಟ್ಟಿ, ಚಪಾತಿ, ದೋಸೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಈಗ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೋಬೇಕು. 1-2 ಸ್ಪೂನ್ ಅಡುಗೆ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ ಒಂದು ಅರ್ಧ ಬಿಡಿಸಿರೋ ಅಂಥದ್ದು, 1-2 ಇಂಚಿನಷ್ಟು ಶುಂಠಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದೇ ತೊಗರಿಕಾಳು. ಇಲ್ಲಿ ನಾನು ಆಲ್ಮೋಸ್ಟ್ ಒಂದು 1/4 kg ಅಷ್ಟು ತೊಗೊಂಡಿದ್ದೀನಿ. ನಂತರ ಒಂದು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಮಾಡ್ತಿರೋ ಅಂಥ ಪ್ರಮಾಣ ಒಂದು 4ರಿಂದ 5 ಜನಕ್ಕಾಗುವಷ್ಟು. 1 ಇಡಿಯಷ್ಟು ತೆಂಗಿನಕಾಯಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಎಲ್ಲವನ್ನು ತುಂಬ ಓವರ್ ಫ್ರೈ ಆಗಬೇಕಂತ ಇಲ್ಲ, ಒಂದು 3/4 ಭಾಗ ಬೆಂದರೆ ಸಾಕು. ಸ್ವಲ್ಪ ಅರಿಶಿನ ಸೇರಿಸಿ ಎಲ್ಲದನ್ನು ಒಂದು ಹದಕ್ಕೆ ಹುರಿದು ಈಗ ಮಸಾಲೆ ತಣ್ಣಗಾಗಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ಇದನ್ನು ನಾನು ಕುಕ್ಕರಲ್ಲಿ ಮಾಡ್ಕೊಳ್ತಾ ಇದ್ದೀನಿ. 1-2ರಿಂದ 3 ಸ್ಪೂನು ಅಡುಗೆ ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಸಣ್ಣಗೆ ಹೆಚ್ಚಿರೋ ಅಂಥ ಒಂದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಂತವಾಗಿ ಫ್ರೈ ಮಾಡ್ತಾ ಸೇರಿಸ್ತಾ ಹೋದರೆ ಆಯಿತು. ಸ್ವಲ್ಪ ಕರಿಬೇವು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ರೆಸಿಪಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ರೆಸಿಪಿಗಳು ಹಾಕ್ತಾ ಇರ್ತೀನಿ. ನಂತರ ಇಲ್ಲಿ 2 ಟೊಮೆಟೊ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಟೊಮೆಟೊ ಹಾಕಿದಾಗ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಸೇರಿಸೋದ್ರಿಂದ ಟೊಮೆಟೊ ಬೇಗ ಚೆನ್ನಾಗಿ ಸ್ಮ್ಯಾಶ್ ಆಗಿ ಬೆಂದ್ಬಿಡುತ್ತೆ. ಈಗ ಟೊಮೆಟೊ ಚೆನ್ನಾಗಿ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಆವಾಗಲೇ ಈ ಕುರ್ಮ ಚೆನ್ನಾಗಿ ಹೊಂದ್ಕೊಳ್ಳೋದು. ಬೇಕಂದರೆ ಇಲ್ಲಿ ಟೊಮೆಟೊ ಸ್ವಲ್ಪ ಪೇಸ್ಟ್ ಥರ ಮಾಡಿ ಕೂಡ ಹಾಕ್ಕೋಬೋದು ಬೇಕಂದರೆ. ನಂತರ ಈಗ ಮಸಾಲೆ ತಣ್ಣಗಾಗಿದೆ, ನಾವೇನು ಫ್ರೈ ಮಾಡಿಟ್ಟಿದ್ವಿ ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಅದನ್ನು ನುಣ್ಣಗೆ ಗ್ರೈಂಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ನಾನು ಬಿಡಿಸಿಟ್ಕೊಂಡಂತಹ ಹಸಿ ತೊಗರಿಕಾಳು ಮತ್ತು 1-2 ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಸ್ವಲ್ಪ ದೊಡ್ಡ ಗಾತ್ರಕ್ಕೆ ಕಟ್ ಮಾಡ್ಕೊಳ್ಳಿ. ಮಧ್ಯ ಅದು ಸಿಗ್ತಾ ಇದ್ದರೆ ಚೆನ್ನಾಗಿರುತ್ತೆ. ನಂತರ ಆ ಮಸಾಲೆ ರುಬ್ಬಿದ್ವಲ್ಲ ಅದನ್ನು ಈ ಒಗ್ಗರಣೆಗೆ ಹಾಕಿ ಇದನ್ನು 1-2 ನಿಮಿಷ ಸಣ್ಣ ಉರಿನಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು, ಹಸಿ ಸ್ಮೆಲ್ ಹೋಗೋವರೆಗೂ. ನಂತರ ಇಲ್ಲಿ 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನು ಮನೆಯಲ್ಲೇ ಮಾಡಿರೋ ಅಂಥ ಸಾಂಬಾರು ಪುಡಿ. ಆ ಮನೆಯಲ್ಲೇ ಮಾಡಿರೋ ಅಂಥ ಸಾಂಬಾರು ಪುಡಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದಕ್ಕೆ. ಆ ರೆಸಿಪಿ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ, ಹೋಮ್ ಮೇಡ್ ಸಾಂಬಾರು ಪೌಡರ್ ಅಂತ. ಒಂದು ಸಲ ನಿಮಗೆ ಬೇಕಂದರೆ ಚೆಕ್ಔಟ್ ಮಾಡಿ, ಸಿಗುತ್ತೆ. ಹೇಳ್ಬೇಕಂದ್ರೆ ಸಾಂಬಾರು ಈ ಥರ ಪಲ್ಯಗಳಿಗೆ ಜೀವ ಅಂತ ಹೇಳ್ಬೋದು ಆ ಪುಡಿ. ನಂತರ ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಲಿಡ್ ಕ್ಲೋಸ್ ಮಾಡಿ 1-2 ಪ್ರೆಷರ್ ಕೂಗಿಸ್ಕೊಂಡ್ರೆ ಸಾಕು. ತುಂಬ ಓವರ್ ಕುಕ್ ಆಗಬೇಕಂತ ಇಲ್ಲ, ಕರೆಕ್ಟ್ ಅದಕ್ಕೆ ಬೇಯಬೇಕು ಆಲೂಗೆಡ್ಡೆ ಮತ್ತು ಆ ತೊಗರಿಕಾಳು ಮಸಾಲೆ ಜೊತೆ ಬೇಯೋ ಅಷ್ಟರೊಳಗೆ ಆ ಮನೆ ಫುಲ್ ಘಮ ಬರ್ತಾ ಇರುತ್ತೆ. ನೀವು ಅದು ನೋಡಿದ್ರೆ ಗೊತ್ತಾಗ್ತಿದೆ ಎಷ್ಟು ಚೆನ್ನಾಗಿ ಆ ಮಸಾಲೆಯೊಂದಿಗೆ ಬೆಂದು ರೆಡಿಯಾಗಿದೆ. ಇದು ಎಲ್ಲ ರೀತಿಯ ಅಕ್ಕಿ ರೊಟ್ಟಿ, ಚಪಾತಿ, ದೋಸೆ ಎಲ್ಲದರೊಂದಿಗೆ ಅದ್ಭುತವಾಗಿರುತ್ತೆ. ಪೂರಿ ಜೊತೆಗೂ ಚೆನ್ನಾಗಿರುತ್ತೆ. ಖಂಡಿತ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಶೇರ್ ಮಾಡೋದು ಮರಿಬೇಡಿ. ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.